ಆಕ್ಚುಲಿ ರೆವಿನ್ಯೂ ಡೇ ಈ ವರ್ಷ ಆಗೋಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ರೆವಿನ್ಯೂ ಡೇಗೆ ಕಾಯೋದು ಸರಿ ಇಲ್ಲ. ಬಟ್ ಐಡಿಯಲಿ ಇದನ್ನ ರೆವಿನ್ಯೂ ಡೇ ದಿನಾನೇ ಮಾಡಬೇಕು ಅನ್ನೋದು ಕೂಡ ನಮ್ದು ಆಲೋಚನೆ. ಆ ತರಾನೇ ಮಾಡಬೇಕು ಅನ್ನೋದು ನಮ್ಮ ಆಸೆ. ಬಟ್ ಏನಾಗುತ್ತೆ, ಎಲ್ಲ ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ಹೋದ್ರೆ ಯಾವುದು ನಾವು ಮಾಡಕ್ ಆಗಲ್ಲ. ಇಲ್ಲ ಒಂದ್ ಕಡೆ ಶುರು ಮಾಡೋಣ ಅಂತ ಶುರು ಮಾಡಿದೀವಿ. ಇದನ್ನು ಕೂಡ ನೀವು ಯಾವ ಕ್ರೈಟೀರಿಯಾ ಅದು ಇದು ಅಂತೆಲ್ಲ ಕೇಳಿದ್ರು. ಇರ್ಲಿಯಪ್ಪ ಏನೋ ಒಂದು ಶುರುವಾತ್ ಮಾಡಿದೀವಿ, ಇಂಪ್ರೂವ್ ಇಟ್. ಇಲ್ಲ ಇಲ್ಲ, ನಾನು ಯಾವ್ದು ಇಲ್ಲ. ಆಫೀಸರ್ಸ್ ನೋ ಅಪ್ಲಿಕೇಶನ್, ಆ ಡೇಟಾ ಆನ್ಲೈನ್ ಅಲ್ಲಿ ಲಭ್ಯ ಇರುವಂತ ಡೇಟಾ ಮಾತ್ರ. ಯಾಕಂದ್ರೆ ಇಲ್ಲ ಅಂದ್ರೆ ನಾವ್ ಏನೇ ಅದನ್ನ ಏನು ಆಬ್ಜೆಕ್ಟಿವ್ ಆಗಿ ಇರೋ ಡೇಟಾ ಬಿಟ್ಟು ಬೇರೆ ಏನೇ ಮಾಡಕ್ ಹೋದ್ರು ಕೂಡ ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ತಾರೆ. ಪರ್ಸನಲ್ ಸೆಲೆಕ್ಷನ್ ಬಂತು ಅಂದ್ರೆ ಎಲ್ಲ ಸಮಸ್ಯೆ. ಸೊ ಹಾಗಾಗಿ ನೋ, ಯಾರು ಇವ್ರಿಗೆ ಕೊಡಿ ಅವ್ರಿಗೆ ಕೊಡಿ ಅಂತ ನೋ ರೆಕಮೆಂಡೇಶನ್. ಓನ್ಲಿ ಏನು ನಮ್ಮಲ್ಲಿ ಆನ್ಲೈನ್ ಅಲ್ಲಿ ಯಾವ್ದು ಮೆಜರ್ ಮಾಡುವಂತಹ ಕಾರ್ಯಕ್ರಮಗಳಿದಾವೆ ಅವುಗಳಿಗೆ ಮಾತ್ರ ಕ್ರೈಟೀರಿಯಾ ಆಗಿಟ್ಕೊಂಡು ಸೆಲೆಕ್ಟ್ ಮಾಡಿ. ಮೊದಲಿದ್ದ ಅಥವಾ ಈ ವರ್ಷದಿಂದ ನನ್ಗೆ ತಿಳಿದಾಗೆ ಇಲ್ಲಿವರೆಗೂ ಮಾಡಿಲ್ಲ ಅಂತ ಎಲ್ಲ ಅಧಿಕಾರಿಗಳು ಹೇಳಿದ್ದು ಇದೇ ಫಸ್ಟ್ ಟೈಮ್. ಸೆಲೆಕ್ಷನ್ ಪ್ರೊಸೆಸ್ ಯಾವ ಗೊತ್ತಿರಲಿಲ್ಲ ಸರ್ ನಿಮ್ಮ ಸಬಾರ್ಡಿನೇಟ್ಸ್ ಅಧಿಕಾರಿ? ಇಲ್ಲ, ರೀಸೆಂಟ್ಲಿ ಇದನ್ನ ಸ್ವಲ್ಪ ವಾಟ್ಸ್ಆಪ್ ಅಲ್ಲಿ ಅಲ್ಲಿ ಇಲ್ಲಿ ಶೇರ್ ಮಾಡಿದ್ರು. ಆದ್ರೂ ಕೆಲವು ಕ್ವಶನ್ಸ್ ಹಿಂದೆ ಅನೌನ್ಸ್ ಮಾಡಿದ್ರು ಸರ್, ಮಾಡ್ತೀವಿ ಅಂತ ಹೇಳಿದ್ದೇವೆ, ಮಾಡ್ತೀವಿ ಅಂತಾನು ಹೇಳಿದ್ವಿ. ಅದಕ್ಕೆ ಕ್ರೈಟೀರಿಯಾ ಸೆಟಪ್ ಮಾಡಕ್ಕೆ ಆಫೀಸರ್ಸ್ ಕಮಿಟಿಗಳು ಮಾಡಿದ್ವಿ. ನಮ್ದು ಗೊತ್ತಲ್ಲ, ದಿನಾ ಕೆಲಸ, ಅದ್ರ ಮಧ್ಯ ಈ ಕೆಲಸ ಪ್ರಯಾರಿಟಿ ಕೊಡಕ್ ಆಗಿರ್ಲಿಲ್ಲ. ಈಗ ಆಯ್ತು ಬಿಡಿ, ಕಮಿಟಿಗಳೆಲ್ಲ ಆಗೋಲ್ಲ, ಜಸ್ಟ್ ಒಂದು ಕ್ರೈಟೀರಿಯಾ ಫಿಕ್ಸ್ ಮಾಡಿ ಆ ಕ್ರೈಟೀರಿಯಾಗೆ ಯಾರು ಬರ್ತಾರೆ ಅವ್ರಿಗೆ ಕೊಡೋಣ. ಈಗ ಕೊಟ್ಟಾಗ ಎಲ್ಲ ಪ್ರಶ್ನೆ ಬರ್ತದೆ, ಅದನ್ನ ಫೀಡ್ಬ್ಯಾಕ್ ಆಗಿ ತಗೊಂಡು ವಿಲ್ ಇಂಪ್ರೂವ್ ಇಟ್ ಅಂತ ಹೇಳಿದೆ. ನೆಕ್ಸ್ಟ್ ಟೈಮ್ ಮಾಡೋದು. ಇವಾಗ ಕೊಡದೇ ಇದ್ರೆ ಏನೂ ಸಮಸ್ಯೆ ಇಲ್ಲ, ಕೊಟ್ಟಾಗ ಏನೋ ಒಂದು ಕೇಳ್ತಾರೆ, ಆಯ್ತಪ್ಪ ವಿ ಕನ್ವರ್ಟ್ ಇಟ್ ಇಂಟು ಫೀಡ್ಬ್ಯಾಕ್, ಸಜೆಷನ್ ಆಗಿ ತಗೊಂಡು ಅದನ್ನ ನೆಕ್ಸ್ಟ್ ಮಾಡೋವಾಗ ಇನ್ನಷ್ಟು ಚೆನ್ನಾಗಿ ಮಾಡೋದು. ಇದು ಕಂಟಿನ್ಯೂ ಮಾಡ್ತಾರೆ. ಏನಾಗುತ್ತೆ, ನಮ್ದು ಹೆಚ್ಚಿನ ಜನಸಂಖ್ಯೆ ಇರುವಂತ ಹೆಚ್ಚಿನ ನೌಕರರು, ಸಿಬ್ಬಂದಿ, ಅಧಿಕಾರಿಗಳು ಇರುವಂತ ಇಲಾಖೆ ನಾವು ಕೆಲವು ಕೊಡ್ತೀವಿ ಅಂದ್ರೂ ಕೂಡ ನಾವು ನ್ಯಾಯ ಕೊಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಎರಡನೇದು, ನಮ್ದು ಭೌಗೋಳಿಕ ವೈವಿಧ್ಯತೆ ಇರುತ್ತೆ. ಮಂಗಳೂರಿನಲ್ಲಿರೋ ಸಮಸ್ಯೆ ಕಲಬುರಗಿಯಲ್ಲಿ ಇರೋದಿಲ್ಲ, ಬ್ಯಾಂಗ್ಳೂರಲ್ಲಿ ಇರೋ ಸಮಸ್ಯೆ ಬೆಳಗಾಮಲ್ಲಿ ಇಲ್ಲ. ಸೊ ಹಾಗಾಗಿ ಪ್ರಾದೇಶಿಕವಾರು ನಾವು ಕೆಲವು ಕಡ್ಡಾಯವಾಗಿ ಪ್ರಾದೇಶಿಕವಾರು ಸೆಲೆಕ್ಷನ್ ಮಾಡಲೇಬೇಕಾಗುತ್ತೆ. ಸೊ ಒಂದೊಂದು ರೀಜನ್ಗೆ ಇಷ್ಟಿಷ್ಟು ಅಂತ ಕೊಟ್ಟರು ಕೂಡ ಓವರ್ ಆಲ್ ಆಡಪ್ ಆಗುತ್ತೆ. ಮೂರನೇದು, ನಮ್ಮಲ್ಲಿ ಡಿಪಾರ್ಟ್ಮೆಂಟ್ಸ್ ಬೇರೆ ಇದಾವೆ. ಈಗ ತಹಶೀಲ್ದಾರ್ ಕೊಟ್ರೆ ಸರ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಇಲ್ಲ, ಅದು ಸರ್ವೆ ಡಿಪಾರ್ಟ್ಮೆಂಟ್ಗೆ ಕೊಟ್ರೆ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಇಲ್ಲ. ಸೊ ಮಲ್ಟಿಪಲ್ ವಿಂಗ್ಸ್ ಇರೋದ್ರಿಂದ ಎಲ್ಲಾ ವಿಂಗ್ ಇಂದ ನಾವು ಸೆಲೆಕ್ಟ್ ಮಾಡಲೇಬೇಕು. ಇವತ್ತು ನಾವು ADCಗಳಿಗೆ ಉದಾಹರಣೆಗೆ ಕೊಡಕ್ಕೆ ಆಗಿಲ್ಲ, ಶಿರಸ್ತೇದಾರರಿಗೆ ಕೊಡಕ್ಕೆ ಆಗಿಲ್ಲ, RIಗಳಿಗೆ ಕೊಡಕ್ಕೆ ಆಗಿಲ್ಲ. ಯಾಕೆ ಆಗಿಲ್ಲ ಅಂದ್ರೆ ಅಲ್ಲಿ ಆಬ್ಜೆಕ್ಟಿವ್ ಕ್ರೈಟೀರಿಯಾ ಇಲ್ಲ ನಮ್ಮ ಹತ್ರ. ಯಾಕಂದ್ರೆ ನಾವು ಡಿಸಿಗೆ ಕೆಲವು ಟಾರ್ಗೆಟ್ ಕೊಟ್ಟಿದ್ದೇವೆ, ತಹಶೀಲ್ದಾರ್ಗೆ ಟಾರ್ಗೆಟ್ ಕೊಟ್ಟಿದ್ದೀವಿ ಇಷ್ಟು ದಿನ, ವಿಲೇಜ್ ಅಕೌಂಟೆಂಟ್ಗೆ ಟಾರ್ಗೆಟ್ ಫಿಕ್ಸ್ ಆಗಿದೆ, ADLRಗೆ ಟಾರ್ಗೆಟ್ ಫಿಕ್ಸ್ ಆಗಿದೆ. ಯಾರಿಗೆ ಟಾರ್ಗೆಟ್ ಫಿಕ್ಸ್ ಆಗಿದೆ ಅವ್ರು ನಾವು ಮೆಜರ್ ಮಾಡ್ಬೋದು. ಇನ್ನ ಪಾಪ ಇವರು ಉಳಿದವ್ರು ಕೆಲಸ ಮಾಡ್ತಾರೆ, ಶಿರಸ್ತೇದಾರರಿಂದ RI ಇಲ್ಲದೆ ಏನು ಕೆಲಸ ಆಗಲ್ಲ. ಆದ್ರೆ ಅವ್ರಿಗೆ ಯಾವುದು ನಿರ್ದಿಷ್ಟವಾದಂತ ಟಾರ್ಗೆಟ್ ಅವ್ರಿಗೆ ಅಂತ ನಾವು ಕೊಟ್ಟಿಲ್ಲ. ಸೊ ಅದಕ್ಕೆ ಈಗ ನೆಕ್ಸ್ಟ್ ಗೈಡ್ಲೈನ್ಸ್ ಎವಾಲ್ವ್ ಮಾಡ್ತೇವೆ. ನೆಕ್ಸ್ಟ್ ರೌಂಡ್ ಮುಂದಿನ ವರ್ಷಕ್ಕಲ್ಲ, ಈಗ 3 ತಿಂಗಳಲ್ಲೇ ಉಳಿದವ್ರಿಗೆ ಯಾವ್ಯಾವ ಕ್ಯಾಡರ್ ಬಿಟ್ಟೋಗಿದೆ ಅವ್ರಿಗೆ ಸ್ವಲ್ಪ ಈಗ ಎಲ್ಲಾರ್ದು ಫೀಡ್ಬ್ಯಾಕ್ ತಗೊಂಡು ಅವ್ರಿಗೂ ಕೂಡ. ಸರಿ, 4 DC ಕೊಟ್ಟಿರಲ್ಲ, ಯಾವ ಜಿಲ್ಲೆಗಳು? ಈಗ ಒಂದು ಚಿತ್ರದುರ್ಗ, ಇನ್ನೊಂದು ಹಾಸನ, ಬಾಗಲಕೋಟೆ. ಕ್ರೈಟೀರಿಯಾ ಕೊಡ್ತಾರೆ. ಚಿತ್ರದುರ್ಗ, ಹಾಸನ, ಬಾಗಲಕೋಟೆ, ಇನ್ನೊಂದು ಚಿತ್ರದುರ್ಗದಲ್ಲಿ 2 DCಗಳು ಕೆಲಸ ಮಾಡಿದ್ದಾರೆ 1 ವರ್ಷದ ಅವಧಿಯಲ್ಲಿ. ಸೊ ಅಲ್ಲಿ 2 DCಗೆ ಸಿಕ್ಕಿದೆ. ಯಾಕಂದ್ರೆ ಒಬ್ರು ಫೌಂಡೇಶನ್, ಇನ್ನೊಬ್ರು ಫಿನಿಶಿಂಗ್ ಸ್ಟೇಜ್. ಸೊ ಇಬ್ಬರನ್ನು ರೆಕಗ್ನೈಸ್. ಓಕೆ, ಇನ್ನು ಮುಂದಕ್ಕೆ ನಾವು ಮುಂದುವರಿಸೋದಾದ್ರೆ ಬಡ